ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಅಡುಗೆ ಮನೆಯಲ್ಲಿ ಗೃಹಿಣಿಯರಿಗೆ ಉಪಯೋಗವಾಗುವಂತಹ ಕೆಲವು ಅಡುಗೆ ಮನೆ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನಿಲ್ಲಿ ಸಕ್ಕರೆಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನಾವು ಒಂದು ತಿಂಗಳಿಗಾಗುವಷ್ಟು ರೇಷನ್ನ ತೊಗೊಬರ್ತೀವಿ. ಅದರಲ್ಲಿ 5 kg 3 kg ನಮಗೆ ಎಷ್ಟು ಬೇಕಾಗುತ್ತೋ ಮಂತ್ಲಿ ಅಷ್ಟು ಸಕ್ಕರೆಯನ್ನು ತೊಗೊಬಂದಿರ್ತೀವಿ. ಅದಕ್ಕೆ ಕೆಲವೊಂದು ಸರಿ ಇರುವೆಗಳು ಮುತ್ಕೊಬಿಡುತ್ತೆ. ಅದನ್ನು ಮತ್ತು ಕಾಫಿ ಟೀ ಮಾಡಿದಾಗ ಕುಡಿಯೋದಕ್ಕಾಗೋದಿಲ್ಲ, ಅದೇ ಸ್ಮೆಲ್ ಬರ್ತಿರುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಬಟ್ಲನ್ನು ಇಟ್ಟು ಆ ಬಟ್ಲಿಗೆ ಒಂದು 10 ಲವಂಗನ ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಇರುವೆ ಒಂದು ಕೂಡ ಬರೋದಿಲ್ಲ. ಈ ಟಿಪ್ಸನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನಿಲ್ಲಿ ನೆಕ್ಸ್ಟ್ ಟಿಪ್ಸ್ನ ಹೇಳ್ತಾ ಇದ್ದೀನಿ. ನಾವಿಲ್ಲಿ ಸಾಂಬಾರಿಗೆಲ್ಲ ನಾವು ತೆಂಗಿನಕಾಯಿನ ಹೊಡ್ಕೊತೀವಿ. ಸ್ವಲ್ಪನ ಯೂಸ್ ಮಾಡಿರ್ತೀವಿ, ಉಳಿದಿದ್ದು ಹಾಗೇ ಇರುತ್ತೆ. ಅದನ್ನು ಹಾಗೇ ಇಟ್ಬಿಟ್ರೆ ತೆಂಗಿನಕಾಯಿ ಹಾಳಾಗುತ್ತೆ, ಬೂಸ್ಟ್ ಬರೋ ಥರ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಒಂದು 1/4 ಸ್ಪೂನ್ ಆಗುವಷ್ಟು ಪುಡಿ ಉಪ್ಪು ಬರುತ್ತಲ್ಲ, ಅದನ್ನು ತಗೋತಾ ಇದ್ದೀನಿ. ಅದನ್ನು ತೊಗೊಂಡು ತೆಂಗಿನಕಾಯಿ ಒಳಗಡೆ ಅದನ್ನು ನೀಟಾಗಿ ಹರಡಿಸ್ಕೊತೀನಿ. ಆ ಥರ ಮಾಡಿ ಅದನ್ನು ಫ್ರಿಜ್ಜಲ್ಲಾದರೂ ಇಡಿ ಅಥವಾ ಹೊರಗಡೆನಾದರೂ ಇಡಿ, ಅದು ಹಾಳಾಗೋದಿಲ್ಲ. ಒಂದು ವಾರದ ತನಕನೂ ಹಾಗೇ ಇರುತ್ತೆ, ಯೂಸ್ ಮಾಡ್ಕೋಬೋದು. ನಾನೀಗ ನೆಕ್ಸ್ಟ್ ಟಿಪ್ಸ್ಗೆ ಹೋಗ್ತಾ ಇದ್ದೀನಿ. ನಾವಿಲ್ಲಿ ಬೇಳೆ ಸಾಂಬಾರು ಅಥವಾ ಏನಾದರೂ ಪಲ್ಯಗಳಿಗೆ ಬೇಳೆನ ಕೂಗಿಸಿದಾಗ ಏನಾಗುತ್ತೆ, ಅದು ಉಕ್ಕಿ ಬಂದು ನೀರೆಲ್ಲ ಚೆಲ್ಲೋಗುತ್ತೆ. ಅದಕ್ಕೆ ಒಂದು ಉಪಾಯನ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಇರುತ್ತಲ್ವ, ಎಲ್ಲರ ಮನೇಲೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ಆ ಕೊಬ್ಬರಿ ಎಣ್ಣೆನ ನಾವು ಈ ಥರ ಕುಕ್ಕರ್ ಲೆಡ್ಗೆ ಹಚ್ಕೊಂಡು ಆನಂತರ ಅದನ್ನು ಲೆಡ್ನ ಕ್ಲೋಸ್ ಮಾಡಿ ನಾವು ಬೇಳೆನ ಕೂಗಿಸ್ಕೊಳ್ಳೋದ್ರಿಂದ ಅದು ಉಕ್ಕಿ ಬರೋದಿಲ್ಲ, ನೀರೆಲ್ಲನೂ ಆಚೆಗೆ ಚೆಲ್ಲೋದಿಲ್ಲ. ಇದನ್ನು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾವು ನೆಕ್ಸ್ಟ್ ಟಿಪ್ಸ್ಗೆ ಹೋಗೋಣ. ಇದು ಬಂದು ಕರ್ಪೂರ. ದೇವ್ರ ಮನೆಗೆಲ್ಲ ಪೂಜೆಗೆ ತರ್ತೀವಲ್ಲ ಅದು. ನಾವು ಜಾಸ್ತಿ ಕರ್ಪೂರನ ಏನಾದರೂ ತೊಗೊಬಂದು ಫಂಕ್ಷನ್ಗಳಲ್ಲಿ ಪೂಜೆ ಏನಾದರೂ ಇದ್ದಾಗ ಜಾಸ್ತಿ ಕರ್ಪೂರನ ತೊಗೊಬಂದಿರ್ತೀವಿ. ಅದು ಹಾಗೇ ಇಟ್ಟರೆ ಉಪಯೋಗಿಸ್ತೀರ ಕರ್ಪೂರ ಎಲ್ಲ ಕರಗಿ ತುಂಬ ತೆಳ್ಳಗಾಗ್ಬಿಡುತ್ತೆ ಅಥವಾ ಪೂರ್ತಿ ಅದು ಮೆತ್ತಗಾಗ್ಬಿಡುತ್ತೆ. ಆ ಥರ ಆಗುತ್ತೆ. ಅದು ಆಗಬಾರ್ದು. ಕರ್ಪೂರ ಯಾವ ಥರ ತೊಗೊಬಂದಿರ್ತೀವಿ ಅಂಗಡಿಯಿಂದ ಅದೇ ಥರ ಫ್ರೆಶ್ ಆಗಿರಬೇಕು ಅಂತಂದರೆ ನಾನು ಇದಕ್ಕೆ ಒಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕಾಳು ಮೆಣಸು ಇರುತ್ತಲ್ವ, ನೋಡಿ ಈ ಥರ ಕಪ್ಪು ಮೆಣಸು, ಅದನ್ನು ಈ ಕರ್ಪೂರದ ಬಾಕ್ಸಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು 10ರಿಂದ 15 ಕಾಳು ಆಗುವಷ್ಟು ಕರ್ಪೂರನ ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಇದು ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.